ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ. ಲೇಖನದ ಹೆಸರು ಎಲ್ಲಿ ಮರೆಯಾದೆ ಅಂತ ಹೇಳಿ. ಇದೆಂತಪ್ಪ ಒಂದು ವಿಡಿಯೋದಲ್ಲಿ ನಾಯಿ ಬರ್ತಾ ಉಂಟು ಅಂತ ಹೇಳಿ ಅಂದ್ಕೊಳ್ಬೋದು ನೀವೆಲ್ಲ. ಇದು ನನ್ನ ಬಾಲ್ಯದಲ್ಲಿ ನನ್ನ ಜೊತೆಗೆ ಒಂದು ನಾಯಿಗಿದ್ದಂತಹ ಒಂದು ಒಡನಾಟವನ್ನು ನಾನಿಲ್ಲಿ ಚಿತ್ರಿಸಿದ್ದೇನೆ. ಲೇಖನದ ಹೆಸರು ಎಲ್ಲಿ ಮರೆಯಾದೆ ಅಂತ ಹೇಳಿ. ಇದು ಸುಮಾರು 20 ವರ್ಷಗಳ ಹಿಂದಿನ ಘಟನೆ. ನಾನಾಗ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ನಮಗೆಲ್ಲ ಶಾಲೆಗೆ ಹೋಗಬೇಕು ಅಂತಾದರೆ ಒಂದು 5-6 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಿತ್ತು. ಸಮೀಪದ ಮನೆಯ ಮಕ್ಕಳೊಂದಿಗೆ ಶಾಲೆಗೆ ನಡೆದು ಹೋಗುವಂತಹ ಸಂದರ್ಭದಲ್ಲಿ ದಾರಿ ಸಾಗ್ತಾ ಇದ್ದದ್ದು ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ನಡೆದು ಹೋಗುವಾಗ ನನ್ನ ಜೊತೆಗೆ ನನ್ನ ಪ್ರೀತಿಯ ನಾಯಿಯಾದಂತಹ ಮೋತಿ, ನಾಯಿಯ ಹೆಸರು ಮೋತಿ ಅಂತ ಹೇಳಿ, ಅದು ಕೂಡ ಬರ್ತಾ ಇತ್ತು. ಈ ಚಿತ್ರದಲ್ಲಿ ನೋಡ್ತಾ ಇರುವ ನಾಯಿ ನೀವು ರಾಕಿ ಅಂತ ಹೇಳಿ. ನಮ್ಮ ಮೋತಿ ನಾಯಿ ಕೂಡ ಇದೇ ಥರ ಇತ್ತು, ಕಪ್ಪು ಕಪ್ಪಾಗಿ ಸ್ವಲ್ಪ ಗುಂಡಾಗಿ ಇತ್ತು ನೋಡಲಿಕ್ಕೆ. ಹಾಗೆ ಮೋತಿ ಕೂಡ ನನ್ನೊಟ್ಟಿಗೆ ಶಾಲೆಗೆ ಬರ್ತಾ ಇತ್ತು. ನಾನು ತರಗತಿಯ ಕೋಣೆಯ ಒಳಗೆ ಪಾಠ ಕೇಳ್ತಾ ಇದ್ರೆ ಅದು ತರಗತಿ ಕೋಣೆಯಿಂದ ಹೊರಗೆ, ಅಂದರೆ ನಾನು 6ನೇ ಕ್ಲಾಸಲ್ಲಿ ಇರುವಾಗ ನನ್ನ ತರಗತಿಯ ಹೊರಗೆ ಅದು ಕೂತು ನನ್ನನ್ನೇ ನೋಡ್ತಾ ಇತ್ತು. ನಾನು ತರಗತಿಯಲ್ಲಿ ಪಾಠ ಕೇಳುವುದರ ಬದಲು ಪ್ರೀತಿಯಿಂದ ಅದನ್ನೇ ನೋಡ್ತಾ ಕೂತ್ಕೊಳ್ತಾ ಇದ್ದೆ. ಇದನ್ನು ಅರಿತಂತಹ ಅಧ್ಯಾಪಕರು, ಫಸ್ಟ್ ಅವರು ನಮಗೆ ಯಾವತ್ತೂ ಕೂಡ 6ನೇ ಕ್ಲಾಸಲ್ಲಿ ಇಂಗ್ಲೀಷ್ ಪಾಠ ಇರ್ತಾ ಇದ್ದದ್ದು. ಇಂಗ್ಲೀಷ್ ಅಧ್ಯಾಪಕರು ಅದನ್ನು ನಾಳೆ ನಮ್ಮ ಮನೆಯಲ್ಲಿ ಕಟ್ಟಿ ಹಾಕಿ ಬರಬೇಕಾ, ಇಲ್ಲಾಂದರೆ ಅದು ನಿನ್ನನ್ನು ನೋಡ್ತದೆ, ನೀನು ಅದನ್ನು ನೋಡ್ತಾ ಇರ್ತಿ, ಪಾಠ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಶಿಕ್ಷಕರು ಹೇಳುತ್ತಿದ್ದಂತಹ ಮಾತನ್ನು ವಿಧೇಯವಾಗಿ ಪಾಲಿಸ್ತಾ ಇದ್ದಂತಹ ನಾನು ನಾಯಿಯನ್ನು ಕಟ್ಟಿ ಹಾಕಿ ಮರುದಿನ ಶಾಲೆಗೆ ಹೊರಟೆ. ನಾನು ಶಾಲೆಗೆ ಹೊರಟ ಕೂಡಲೇ ಅದು ಸ್ವಲ್ಪ ಹೊತ್ತರೆ ನನ್ನ ಹಿಂದೆ ಉಂಟಾಯ್ತಾ. ಅದು ರೀಸನ್ ಎಂತ ಗೊತ್ತುಂಟ, ಕಾರಣ ಎಂತ ಗೊತ್ತುಂಟ, ನಾನು ಸರಿಯಾಗಿ ಸಂಕೋಲೆಯಲ್ಲಿ ಗಟ್ಟಿಗಟ್ಟದೇ ಇದ್ದ ಕಾರಣ ಅದು ಬಿಡಿಸ್ಕೊಂಡು ನನ್ನೊಟ್ಟಿಗೆ ಬಂತು. ಆಯಿತು ಬರಲಿ ಅಂತೇಳಿ ಶಾಲೆಗೆ ಕರ್ಕೊಂಡು ಹೋದೆ. ಮರುದಿವಸ ತರಗತಿಯಲ್ಲಿ ಶಿಕ್ಷಕರು, ನೀನೆಂತದ ನಾಯಿಯನ್ನು ಗಟ್ಟಿಯಾಗಿ ಬರಲಿಲ್ಲ? ಅದಕ್ಕೆ ನಾ ಹೇಳಿದೆ, ನಾನಿದ್ದ ಕಡೆ ಎಲ್ಲ ಅದಿರ್ತದೆ, ನಾನಿಲ್ಲದ ಕಡೆ ಅದಿಲ್ಲ ಎಂದಿದ್ದೆ. ಅದಕ್ಕೆ ಅವರು ಒಂದು ಸಣ್ಣ ಸ್ಮೈಲ್ ಅನ್ಕೊಟ್ಟಿರು, ಒಂದು ಮುಗುಳು ನಗೆಯನ್ನು ನಕ್ಕಿದ್ರು. ಬೆಳಗ್ಗೆ ಶಾಲೆಯಲ್ಲಿ ಫಸ್ಟ್ ಅವರ್, ಅಂದರೆ ಒಂದು ಬೆಲ್ ಆದ ಕೂಡಲೇ ಅದು ನನ್ನ ಅಣ್ಣನ ತರಗತಿಯ ಜಗಲಿಗೆ ಹೋಗಿ ಅಣ್ಣ ಎಲ್ಲಿ ಅಂತ ಹುಡುಕ್ತಾ ಇತ್ತು. ನಾನು 6ನೇ ಕ್ಲಾಸ್ ಆದರೆ ನನ್ನ ಅಣ್ಣ 7ನೇ ಕ್ಲಾಸಲ್ಲಿ ಇರ್ತಾ ಇದ್ದ. ಹಾಗೆ ಫಸ್ಟ್ ಬೆಲ್ ಇಂಗ್ಲೀಷ್ ಅವರು ಮುಗ್ದ ಮೇಲೆ, ಇಂಗ್ಲೀಷ್ನ ಒಂದು ಅವಧಿ ಮುಗ್ದ ಮೇಲೆ ಬೆಲ್ ಹೊಡಿತದಲ್ಲ, ನೆಕ್ಸ್ಟ್ ಅಂದರೆ ನನ್ನ ಮತ್ತು ಅಣ್ಣನ ಕ್ಲಾಸು ಆಚೆ ಈಚೆ ಅವಧಿಯಲ್ಲಿ ಇತ್ತು. ಹಾಗಾಗಿ ನೆಕ್ಸ್ಟ್ ಜಗಲಿಗೆ ಹೋಗಿ ಅಣ್ಣ ಎಲ್ಲಿ ಅಂತ ಹೇಳಿ ಅಣ್ಣನ ಕ್ಲಾಸಲ್ಲಿ, ಅಂದರೆ 7ನೇ ಕ್ಲಾಸಲ್ಲಿ ಹೋಗಿ ಹುಡುಕ್ತಾ ಇತ್ತು. ಮತ್ತು ಒಂದು ದಿವಸ ಹೀಗೆ ಇರಬೇಕಾದ್ರೆ ಅಣ್ಣನಿಗೆ ಜ್ವರ ಅಂತ ಹೇಳಿ ಅಣ್ಣ ಶಾಲೆಗೆ ಬರಲಿಲ್ಲ. ಅದು ಅಣ್ಣನನ್ನು ಹುಡುಕಿ ಸುಸ್ತಾಗಿ ಉಂಟಲ್ಲ, ಅದು ನನ್ನ ತರಗತಿಯ ಕೋಣೆಯ ಜಗಲಿಯಲ್ಲಿ ಬಂದು ಕೂತ್ಕೊಂಡು ಚಪ್ಪೆ ಮೋದೆ ಹಾಕ್ಕೊಂಡು ಕೂತ್ಕೊಂಡಿತ್ತು. ಇನ್ನು ಮಧ್ಯಾಹ್ನದ ಊಟಕ್ಕೆ ನನ್ನ ಮತ್ತು ಅಣ್ಣನ ಬುತ್ತಿಯಿಂದ ಸ್ವಲ್ಪ ಆಹಾರ ಅದಕ್ಕೆ ಸಿಗ್ತಾ ಇತ್ತು. ಆಗ ಈಗಿನ ಹಾಗೆ ಬಿಸಿ ಊಟ ಎಲ್ಲ ಎಂತ ಇರಲಿಲ್ಲ. ನಾವು ಊಟಕ್ಕೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೆವು. ಆ ಬುತ್ತಿಯಿಂದ ಸ್ವಲ್ಪ ಅನ್ನವನ್ನು ನನ್ನ ಬುತ್ತಿಯಿಂದ ಮತ್ತು ಅಣ್ಣನ ಬುತ್ತಿಯಿಂದ ನಾನು ಹಾಕ್ತಾ ಇದ್ದೆವು. ಆದಾಗ ನನ್ನ ಅಕ್ಕ ಅಲ್ಲೇ ಪಕ್ಕದ ಕಾಲೇಜಿನಲ್ಲಿ PUC ವ್ಯಾಸಂಗ ಮಾಡ್ತಾ ಇದ್ಲು. ಆ ಕಾಲೇಜಿನಲ್ಲಿ ಇದ್ದಾಳೆ ಅನ್ನುವಂತಹ ವಿಷಯ ಮೋತಿಗೆ ಗೊತ್ತಿರಲಿಲ್ಲ. ಅಕ್ಕ ಕಾಲೇಜಲ್ಲಿ ಅಲ್ಲೇ ಪಕ್ಕದಲ್ಲಿ ಕಲಿತಾ ಇದ್ದಾಳೆ, ಅಂದರೆ ಒಂದು ಬೇಲಿ ಮಾತ್ರ ಅಡ್ಡ ಇದ್ದದ್ದು. ನಮ್ಮ ಒಂದು ಪ್ರಾಥಮಿಕ ಶಾಲೆಗೆ ಮತ್ತು ಕಾಲೇಜಿಗೆ ಒಂದು ಬೇಲಿ ಮಾತ್ರ ಅಡ್ಡ ಇದ್ದದ್ದು. ಅದರ ನೆಕ್ಸ್ಟ್ ಇದರಲ್ಲೇ ಒಂದು ಜಗಲಿ ಇತ್ತು. ಆ ಜಗಲಿಯಲ್ಲಿ ಅಕ್ಕನ ಕ್ಲಾಸ್ ಇತ್ತು. ಆ ಜಗಲಿಯ ಬದಿಯಲ್ಲಿ ಒಂದು ದಿವಸ ಮಧ್ಯಾಹ್ನದ ಹೊತ್ತಲ್ಲಿ ಊಟ ಮಾಡಿ ಅಕ್ಕ ನಿಂತಿಲ್ಲ ಆಯಿತಾ. ಈ ವಿಷಯ ಮೋತಿಗೆ ಗೊತ್ತಾಯಿತು. ಮೋತಿ ಸೀದಾ ಹೋಯ್ತು ಅಕ್ಕನನ್ನು ನೋಡಲಿಕ್ಕೆ. ಅಲ್ಲೇ ಜಗಲಿಯಲ್ಲಿ ನಿಂತಿದ್ದಂತಹ ನನ್ನ ಅಕ್ಕನನ್ನು ನೋಡಿ ಅವಳ ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾಲೇಜು ಹುಡುಗರು ಮೋತಿಗೆ ಕಲ್ಲು ಬಿಸಾಡಿದರು. ಇದರಿಂದ ನನಗೆ ಬೇಜಾರಾಯಿತು. ಅಕ್ಕನನ್ನು ನೋಡಲಿಕ್ಕೆ ಈ ಮೋತಿಗೆ ಅಕ್ಕನನ್ನು ನೋಡಲಿಕ್ಕೆ ಆ ಹುಡುಗರು ಬಿಡ್ತಾ ಇಲ್ಲಲ್ಲ ಅಂತ ಅಂದ್ಕೊಂಡು ನನಗೆ ಬೇಜಾರಾಗಿ ಅದಕ್ಕೆ ನಾಯಿಗೆ ಕಲ್ಲು ಬಿಸಾಡಬೇಡಿ ನೀವು ಅಂತ ಹೇಳಿದೆ ನಾನು. ಅದಕ್ಕೆ ಗುರ್ರು ಮಾಡಿ ನನ್ನ ನೋಡಿದ್ರು ಆ ಹುಡುಗರು. ಇನ್ನು 6 ಅಡಿ ಎತ್ತರದ ಹುಡುಗರಲ್ಲಿ ಈ 3 ಅಡಿಯಾದ ಕುಳ್ಳಿಯಾದಂತಹ ನಾನು ಮಾತಾಡೋದು ಹೇಗೆ? ನಾಯಿಗೆ ಕಲ್ಲು ಹೊಡೆದವರು ನನಗೆ ಕಲ್ಲು ಹೊಡಿಲಿಕ್ಕಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಸುಮ್ಮನಾದೆ.
ಮೋತಿಗೆ ನನ್ನ ಅಕ್ಕನನ್ನು ಹುಡುಕಿಕೊಂಡು ಕಾಲೇಜಿಗೆ ಹೋಗಬೇಡ ಅಂತ ಹೇಳಿ ಬುದ್ಧಿ ಹೇಳಿದೆ. ಅವತ್ತಿನ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಅಲ್ಲೇ ಶಾಲೆಯ ಪಕ್ಕದಲ್ಲಿರುವಂತಹ ಒಂದು ಮರಕ್ಕೆ ಸಂಕೋಲೆಯಲ್ಲಿ ಮೋತಿಯನ್ನು ಕಟ್ಟಿ ಹಾಕಲಿಕ್ಕೆ ಶುರು ಮಾಡಿದೆ. ಇನ್ನು ಮೋತಿಗೆ ನನ್ನ ಅಪ್ಪ ಮಾಡುತ್ತಿದ್ದಂತಹ ಸಿಹಿ ತಿಂಡಿಗಳೆಂದರೆ ಪಂಚಪ್ರಾಣ. ಹೋಳಿಗೆ ತಿನ್ನುವುದರಲ್ಲಿ ಮೋತಿ ಎತ್ತಿದ ಕೈ. ಪಾಯಸ ತಿನ್ನುವುದು ಕೂಡ ಮೋತಿಗೆ ಬಹಳ ಇಷ್ಟವಾಗಿತ್ತು. ಇನ್ನು ಶನಿವಾರ ಆದಿತ್ಯವಾರ ಬಂತೆಂದರೆ ಮೋತಿಗೆ ಸ್ನಾನದ ಸಡಗರ. ಉಳಿದ ದಿನಗಳಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಕೂಡ ಅದು ಸಮೀಪದ ತೋಡು ಅಂತ ಹೇಳಿದರೆ ಸ್ವಲ್ಪ ಅಗಲಕ್ಕೆ ನೀರು ಹರಿದು ಹೋಗುವಂತಹ ಒಂದು ಜಾಗ, ಅಲ್ಲಿ ಮುಳುಗಿ ಬರ್ತಾ ಇತ್ತು. ನೋಡಲು ಕೃಷ್ಣ ಸುಂದರಿಯಾಗಿದ್ದರೂ ಕೂಡ ಗುಂಡು ಗುಂಡಾಗಿದ್ದಂತಹ ಕೃಷ್ಣ ಸುಂದರಿ ಅಂದರೆ ಕಪ್ಪಾಗಿದ್ದಂತಹ ಮೋತಿ ಗುಂಡು ಗುಂಡಾಗಿದ್ದು ಬುದ್ಧಿಯಲ್ಲಿ ತುಂಬ ಚುರುಕಾಗಿತ್ತು. ಇದೇ ತರಹದ ಬುಟ್ಟಿಯಲ್ಲಿ ನಾವು ಅದನ್ನು ಬಟ್ಟೆ ಹಾಕಿ ಮಲಗಿಸ್ತಾ ಇದ್ದೆವು. ಅಲ್ಲಿ ನೋಡಿ ಬುಟ್ಟಿ ಕಾಣ್ತದೆ. ಬೇರೆ ಅಂದರೆ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ನಾಯಿಗಳು ನಮ್ಮ ತಂಟೆಗೆ ಬಂದರೆ ಆ ಮೋತಿ ಏನು ಮಾಡ್ತಾ ಇತ್ತು ಅಂತಂದರೆ ಬೇರೆ ನಾಯಿಗಳನ್ನು ಆಕ್ರಮಣ ಮಾಡಿ ಕಚ್ಚಿಡ್ತಾ ಇತ್ತು. ಒಂದು ದಿನ ನಾನೇನು ಮಾಡಿದೆ, ಶಾಲೆಗೆ ಹೋಗಲಿಕ್ಕೆ ಬೇರೆ ಬೇರೆ ದಾರಿಗಳಿತ್ತು, ಒಂದು 4-5 ದಾರಿಗಳಿತ್ತು. ಯಾವತ್ತೂ ಒಂದೇ ರೋಡಲ್ಲಿ ಹೋಗುವಂಥ ನಾನು ಒಂದು ಬೇರೆಯೇ ದಾರಿಯಲ್ಲಿ ಬಂದೆ. ಆಯಿತಾ, ಮೋತಿ ಅಂತ ಮಾಡಿತು ನನಗಿಂತ ಮುಂದೆ ಬಂತ, ಅದಕ್ಕೆ ದಾರಿ ತಪ್ಪಿತು. ಮತ್ತೆ ಅದು ಸಿಗಲೇ ಇಲ್ಲ. ಎಲ್ಲಿ ಮರೆಯಾಯಿತು ಅಂದರೆ ಎಲ್ಲಿ ಕಾಣೆ ಆಯಿತು ಅಂತ ಹೇಳಿ ನನಗೆ ಗೊತ್ತೇ ಆಗಲಿಲ್ಲ. ಹೀಗಾಗಿ ಮೋತಿಗೆ ನಾನು ಕಣ್ಣೀರಿನ ವಿದಾಯವನ್ನು ತಿಳಿಸಿದೆ. ಹಾಗೆ ಒಂದು ಗೋಪೂಜೆಯ ವ್ಯಥೆಯೋ ಕಥೆಯೋ ಗೊತ್ತಿಲ್ಲ ನನಗೆ, ಅದನ್ನು ನೆಕ್ಸ್ಟ್ ಯಾವ ಥರ ಹೇಳ್ತೇನೆ. ಅದರಲ್ಲಿ ಮೋತಿಯ ತ್ಯಾಗ ಎಂಥದ್ದು ಎಂಬುದನ್ನು ನಾನು ವಿವರವಾಗಿ ತಿಳಿಸಿರ್ತೇನೆ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಮುಗಿಸ್ತೇನೆ. ವೀಕ್ಷಣೆಗಾಗಿ ಧನ್ಯವಾದಗಳು.